ಅವ್ಯವಸ್ಥೆನೇ ಇರೋದಿಲ್ಲ. ಅವ್ರವ್ರಿಗೆ ಬೇಕಾದವ್ರು ಅವ್ರವ್ರನ್ನ ಬಿಡ್ತಾ ಇದ್ದಾರೆ. ಅವರಿಗೆ ಮೊದಲೇ ಮುನ್ಸೂಚನೆ ಇರುತ್ತಲ್ವಾ, ಇವತ್ತು ಗೌರ್ಮೆಂಟ್ ರಜಾ ಇರೋದ್ರಿಂದ ಅವರೊಂದು ಸಾಲಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ತುಂಬಾನೇ ವ್ಯವಸ್ಥೆಗಳು ಅಧ್ವಾನ ಆಗೋಗ್ಬಿಟ್ಟಿದ್ದಾವೆ. ಇಷ್ಟು ಸೋಮವಾರಗಳು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು, ಇಷ್ಟು ಜನ ಬರ್ತಾರೆ. ಇಲ್ಲ ಸರ್, ಅದು ಎಲ್ಲಿದೆಯೋ ಸೀನಿಯರ್ ಸಿಟಿಜನ್ ಅವ್ರು ಯಾರೋ ಕೇಳಿದ ಪೊಲೀಸಪ್ಪ ರೇಗೆ ಬಿಟ್ಟ. ಇಲ್ಲ, ನಾನು ಮಾಡದೆ ಹೋಗ್ತಾ ಇದ್ದೀನಿ ಸರ್, ನನಗೆ ಕಾಲು ನೋವು. ಮಾಹಿತಿ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಇಲ್ಲ. ಅವ್ಯವಸ್ಥೆನೇ ಇರೋದಿಲ್ಲ. ಅವ್ರವ್ರಿಗೆ ಬೇಕಾದವ್ರು ಅವ್ರವ್ರನ್ನ ಬಿಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಇಲ್ಲಿ ಬೆಲೆ ಇಲ್ಲ, ಹಾಗೆ ನಡೀತಾ ಇದೆ. ಎಷ್ಟು ಗಂಟೆಗೆ ಬಂದ್ರಿ ನೀವು? ಬೆಳಗ್ಗೆ 7 ಗಂಟೆಗೆ ಬಂದ್ವಿ. 7 ಗಂಟೆ. ಇನ್ನೂ ಕೂಡ ದರ್ಶನ ಆಗಿಲ್ಲ? ಆಯಿತು, ದರ್ಶನ ಆಯಿತು. ಎಷ್ಟು ಅವರ್ ವೆಯ್ಟ್ ಮಾಡಿದ್ರಿ ನೀವು? ಸುಮಾರು 3 ಅವರ್ ವೆಯ್ಟ್ ಮಾಡಿದ್ವಿ. ಈ ವ್ಯವಸ್ಥೆ ಅಂದರೆ ಒಂದು ಏನು ಇಲ್ಲಿ ಕೌಂಟ್ರುಗಳನ್ನು ಕಮ್ಮಿ ಮಾಡಿದ್ದಾರೆ? ಕೌಂಟ್ರುಗಳು ಕಡಿಮೆ ಮಾಡಿದ್ದಾರೆ. ಇವತ್ತು 3ನೇ ಸೋಮವಾರ ಆಗಿರೋದ್ರಿಂದ ಹೆಚ್ಚು ಜನ ಇದ್ದಾರೆ. ಗೌರ್ಮೆಂಟ್ ರಜಾ ಬೇರೆ, ಹೆಚ್ಚು ಜನ ಇದ್ದಾರೆ. ಆದರೂ ಒಂದು ವ್ಯವಸ್ಥೆ ಮಾಡ್ಕೋಬೋದಿತ್ತು. ಅವರಿಗೆ ಮೊದಲೇ ಮುನ್ಸೂಚನೆ ಇರುತ್ತಲ್ವಾ, ಇವತ್ತು ಗೌರ್ಮೆಂಟ್ ರಜಾ ಇರೋದ್ರಿಂದ ಅವರೊಂದು ಸಾಲಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆ ಥರದ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಇಲ್ಲಿನ ಬೇರೆ ಬೇರೆ ತಂಡಗಳು ಅವ್ರವ್ರಿಗೆ ಬೇಕಾದವ್ರನ್ನ ಒಳಗಡೆ ಬಿಡ್ತಾ ಇದ್ದಾರೆ. ಅವರಿಗೆ ಬೇಕಾದವರು ಅವ್ರವ್ರು ಎಲ್ಲೆಲ್ಲಿಂದ ಜನಸಾಮಾನ್ಯರು ಬೆಲೆ ಇಲ್ಲ. ಅವರಿಗೆ ಸಾಮಾನ್ಯ ಜನರಿಗೆ ಇಲ್ಲಿ ಬೆಲೆ ಇಲ್ಲ. ದೇವರಿಗೆ ಎಲ್ಲರೂ ಕೂಡ ಎಲ್ಲರೂ ಒಂದೇ ಸಮಾನರೇ. ಆಡಳಿತ ಮಂಡಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಏನು ಹೇಳೋಣ, ನಾವು ಈ ದಿನಕ್ಕೆ ಏನು ಹೇಳೋಕ್ಕಾಗಲ್ಲ. ಅವ್ರವರೇ ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಜನರು ಪಾಪ ಎಲ್ಲ ಅವರು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಎಲ್ರಿಗೂ ಒಂದೇ ಥರ ನೋಡಲ್ಲ. ನಾವು ಅನ್ಕೋತೀವಿ ಅಷ್ಟೇ. ಅವ್ರಿಗೂ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ. ಒಬ್ಬರಲ್ಲಿ 4 ಜನ ಹೋಗ್ತಾರೆ, ಅವರು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಇರೋದೇ ಹಾಗೆ ವ್ಯವಸ್ಥೆ ನಡ್ಕೊಂಡು ಹೋಗ್ಬೇಕು. ಬೆಂಗಳೂರು ಸಿಟಿಜನ್ಗೆ ಅಂದರೆ ಅವ್ರು ರೇಕ್ ಅಂತಾರೆ, ಏನು ಗೊತ್ತಾಯ್ತಲ್ಲ. ತುಂಬಾನೇ ವ್ಯವಸ್ಥೆಗಳು ಅಧ್ವಾನ ಆಗೋಗ್ಬಿಟ್ಟಿದ್ದಾವೆ. ಇಷ್ಟು ಸೋಮವಾರಗಳು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು, ಇಷ್ಟು ಜನ ಬರ್ತಾರೆ. ನಾವು ಇವಾಗ ಬೆಂಗಳೂರಿಂದ ಬಂದಿದ್ದೀವಿ, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಕ್ಕಾಗದೆ ವಾಪಸ್ ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಬಂದ್ರಿ ಸರ್? ನಾವು ಸರ್ ಬೆಳಗ್ಗೆ ಹೊರಟಿದ್ದು, ಇವಾಗ ಸುಮಾರು ಇಲ್ಲಿಗೆ ಬಂದೆ 2-3 ಅವರ್ಸ್ ಆಯ್ತು. ಒಂದು ಕಡೆನೂ ಎಂಟ್ರಿ ಕೊಡ್ತಾ ಇಲ್ಲ. ಯಾರು ಡೈರೆಕ್ಟ್ರಿಗೆ ಫೋನ್ ಮಾಡಿದ್ರು ಇವತ್ತೇನು ಮಾಡೋಕ್ಕಾಗಲ್ಲ, ಪೊಲೀಸ್ ಬಂದೋಬಸ್ತ್ ಐತೆ ಅಂತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರದ್ದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು. ಬಟ್ ಇಷ್ಟೊಂದು ಇದಿರೋದ್ರಿಂದ ಸ್ವಲ್ಪ ಏನಾದ್ರು ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಮಾಡಿದರೆ ಸೀನಿಯರ್ ಸಿಟಿಸನ್ಗೆ ಒಂದು ಕಡೆ, ಇವ್ರಿಗೊಂದು ಕಡೆ, ಏನು ಅಟ್ಲೀಸ್ಟ್ ದುಡ್ಡು ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ, ಹೋಗೋಕೆ ಎಲ್ಲರೂ ರೆಡಿ ಆಗಿರ್ತಾರೆ. ಆದರೆ ಇವಾಗ ಅದಕ್ಕೆ ವ್ಯವಸ್ಥೆನೇ ಇಲ್ಲ. ಏನು ಮಾಡಿ? ಪ್ರತ್ಯೇಕ ವ್ಯವಸ್ಥೆ ಮಾಡಿದಾರಂತೆ ಸೀನಿಯರ್ ಸಿಟಿಜನ್ಗೆ? ಇಲ್ಲ ಸರ್, ಅದು ಎಲ್ಲಿದೆಯೋ ಸೀನಿಯರ್ ಸಿಟಿಜನ್ ಅವ್ರು ಯಾರೋ ಕೇಳಿದ ಪೊಲೀಸಪ್ಪ ರೇಗೆ ಬಿಟ್ಟ. ಏನಂತ ಹೇಳಿದ್ರು ಅಂದರೆ, ವ್ಯವಸ್ಥೆಗಳು ಮಾಡಿದ್ದೀವಿ, ನೀವು ಯಾಕೆ ಹಂಗೆ ಮಾತಾಡ್ತೀರಾ ಅಂತಾರೆ. ಎಲ್ಲಿದೆ ಅಂದರೆ ಅಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ 100 ರೂಪಾಯಿ ಕೌಂಟ್ರಿಗೆ ಹೋಗೋ ಅಂತಾರೆ. ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಒಬ್ಬರು ಯಾರು ಇಲ್ಲ. ಏನು ಮಾಡೋಣ? ವ್ಯವಸ್ಥೆ ಸರಿ ಇಲ್ಲ. ಹಾಗಾದರೆ ವ್ಯವಸ್ಥೆ ಅಂದರೆ ಇಷ್ಟು ಜನ ಬಂದು ಹೋಗೋ ಜಾಗದಲ್ಲಿ ಇವಾಗ ದೊಡ್ಡ ದೇವಸ್ಥಾನಗಳಿದಾವಪ್ಪ, ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ತಾರೆ. ಅಲ್ಲೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಮಾಡಿರ್ತಾರೆ. ಮಾಡಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಮಾಡಬೇಕು. ಯಾವಾಗಲೂ ಜನ ಏನಕ್ಕೆ ಬರ್ತಾರೆ? ಭಕ್ತಿ ಇಟ್ಕೊಂಡು ಬರ್ತಾರೆ. ಬಂದವ್ರು ಸುಮ್ಮನೆ ಹೋಗಲ್ಲ. ಅಭಿವೃದ್ಧಿಗೆ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡೇ ಹೋಗ್ತಾರೆ. ಅದು ಮಾಡಬೇಕು ಸರ್, ದಯವಿಟ್ಟು ಮಾಡಬೇಕು. ಈಗ ದರ್ಶನ ಮಾಡಿ ಹೋಗ್ತೀರಾ ಅಥವಾ ಹೇಗೆ ಅಂತ ಹೇಳಿ? ಇಲ್ಲ, ನಾನು ಮಾಡದೆ ಹೋಗ್ತಾ ಇದ್ದೀನಿ ಸರ್, ನನಗೆ ಕಾಲು ನೋವು, ಓಡಾಡೋಕ್ಕಾಗಲ್ಲ. ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್. ಈಗ ಮಾಹಿತಿ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಇಲ್ಲ, ಮತ್ತೆ ಒಂದು ಬೋರ್ಡ್ ಇಲ್ಲ ಯಾವ ಕಡೆ ಏನಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಎಂಟ್ರೆನ್ಸ್ ಯಾವ ಕಡೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಆ ಕಡೆ ಹೋದ್ರೆ ಅಲ್ಲಿ ಸೀನಿಯರ್ ಸಿಟಿಜನ್ ಅಂತ ಹೇಳ್ತಾರೆ, ಈ ಕಡೆಯಲ್ಲಿ ಯಾವುದೂ ಎಂಟ್ರೆನ್ಸ್ ಇಲ್ಲ. ಇಲ್ಲಿ ನೋಡಿ, ಆ ಕಡೆಯಲ್ಲಿ ಪಬ್ಲಿಕ್ ಎಲ್ಲ ಯಾವ ಥರ ತೊಂದರೆ ಆಗ್ತಾ ಇದೆ. ಸ್ವಲ್ಪ ನಾವು ಶ್ರೀರಂಗಪಟ್ಟಣದಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬಂದಿದ್ದೀರಾ ನೀವು? ನಾವು ಕಳೆದ ಬಾರಿ ಹೋಗ್ತಾ ಇರ್ತೀವಿ, ಒಂದು 3-4 ಸಲ ವಿಸಿಟ್ ಮಾಡಿದ್ದೀವಿ. ಆದರೆ ಇವಾಗ ಜನವರಿಲಿ ಬಂದಿದ್ವಿ ಶಬರಿಮಲೆಗೆ ಹೋದಾಗ. ಇವಾಗ ಬಂದಿದ್ವಿ, ಯಾವುದೇ ಒಂದು ಮಾರ್ಗದರ್ಶಿ ಒಂದು ಬೋರ್ಡ್ಗಳಿಲ್ಲ, ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ, ವ್ಯವಸ್ಥೆಗಳು ಸರಿಯಾಗಿಲ್ಲ ಸರ್. ಹಂಗಾಗಿ ನಾವು ಸುಮ್ಮನೆ ಓಡಾಡ್ತಾ ಇದ್ದೀವಿ. ಯಾವ ಕಡೆ ಎಂಟ್ರೆನ್ಸ್ ಅಂದ್ರೆ ಗೊತ್ತಾಯ್ತಲ್ಲ ನಮ್ಗೆ ಒಳಗಡೆ ಹೋಗಿ.